ಕಿಡ್ನಿನಲ್ಲಿ ಕಲ್ಲಿದೆ ಅಂದಾಗ ಮಾತ್ರ ಉಪಯೋಗಿಸ್ಬೇಕು ಅಂತೇನಿಲ್ಲ ಬಾಳೆದಿಂಡನ್ನ. ಇದರಿಂದ ಇನ್ನೂ ತುಂಬ ಹಲವಾರು ಉಪಯೋಗಗಳಿದೆ. ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಏನೇನು ಉಪಯೋಗ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಶ್ರುತಿ HRS ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಬಾಳೆದಿಂಡು ಕಿಡ್ನಿ ಸ್ಟೋನ್ಗೆ ಹೇಗೆ ಒಳ್ಳೆಯದು. ಇದು ಸೇವನೆ ಮಾಡೋದ್ರಿಂದ ಕಲ್ಲು ಕರಗಲು ಮತ್ತು ಹೊಸ ಕಲ್ಲು ಬರದಂತೆ ತಡೆಯಲು ಸಹಾಯ ಮಾಡುತ್ತೆ. ಹೇಗೆ ಕೆಲಸ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಮೂತ್ರ ಹೆಚ್ಚು ಬರೋದ್ರಿಂದ ಅಲ್ಲಿ ಕಲ್ಲು ಇಳಿಯಲ್ಲ. ಹೆಚ್ಚು ಮೂತ್ರ ಬಂದರೆ ಕಿಡ್ನಿಯಲ್ಲಿರುವ ಮರಳು, ಸಣ್ಣ ಕಲ್ಲಿನ ಕಣಗಳು ಹೊರಗೆ ಹೋಗುತ್ತೆ. ಕಲ್ಲು ರೂಪವಾಗದಂತೆ ತಡೆಯುತ್ತೆ. ಕ್ಯಾಲ್ಶಿಯಂ, ಯೂರಿಕ್ ಆ್ಯಸಿಡ್ ಅಲ್ಲಿ ಜಮಾ ಆಗೋದನ್ನು ತಡೆಯುತ್ತೆ. ಹೊಸ ಸ್ಟೋನ್ ಆಗದೇ ಇರೋಂಗೇನು ಕೂಡ ಕಾಪಾಡುತ್ತೆ. ಆಮೇಲೆ ಕಿಡ್ನಿನಲ್ಲಿ ಕ್ಲೀನ್ ಮಾಡುತ್ತೆ. ಇದು ಹೋಗ್ಬಿಟ್ಟು ಕಿಡ್ನಿಯಲ್ಲಿರೋ ವಿಷ ಪದಾರ್ಥಗಳನ್ನೆಲ್ಲ ಹೊರಗಾಕಿ ಕಿಡ್ನಿಯ ಆರೋಗ್ಯನ ಕೂಡ ಕಾಪಾಡುತ್ತೆ. ಸುಡೋ ಅಂಥದ್ದು ಅಂದರೆ ಪೇಯ್ನ್ ಆಗೋ ಅಂಥದ್ದು ಇದೆಲ್ಲ ಕೂಡ ಕಮ್ಮಿ ಆಗುತ್ತೆ. ಕಿಡ್ನಿ ಸ್ಟೋನ್ಗೆ ಬಾಳೆದಿಂಡಿನ ಜ್ಯೂಸ ಹೇಗೆ ತಯಾರು ಮಾಡಿ ಕುಡಿಬೇಕು ಅಂತ ಅಂದರೆ, ಬಾಳೆದಿಂಡಿನ ಪೀಸ್ ಅವನ್ನೆಲ್ಲ ಕಟ್ ಮಾಡ್ಕೊಂಡು ಒಂದು ಕಪ್ ತಗೊಬೇಕು. ಆಮೇಲೆ ಒಂದು ಗ್ಲಾಸ್ ನೀರು ಹಾಕಬೇಕು. ಅದನ್ನು ಮಿಕ್ಸಿಲಿ ಚೆನ್ನಾಗಿ ರುಬ್ಕೊಂಬಿಟ್ಟು ಸೋಸ್ಕೊಬೇಕು. ಸೋಸ್ಕೊಂಡಾಗ ಅದ್ರ ರಸ ಬರುತ್ತಲ್ಲ, ಅದಕ್ಕೆ ಒಂದು ನಿಂಬೆ ಹಣ್ಣಿನ ರಸನ ಒಂದು ಟೀ ಸ್ಪೂನ್ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪನೇ ಚಿಟಿಕೆಯಷ್ಟು ಉಪ್ಪು ಹಾಕಿ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು. ಒಂದು 5ರಿಂದ 6 ದಿನ ಕುಡಿದ್ರೆ ಸಾಕು. ಇಲ್ಲ ಕುಡಿಯೋಕ್ಕಾಗೋದಿಲ್ಲ ನಮಗೆ ಅಂತ ಹೇಳಿದ್ರೆ ಅದನ್ನ ಪಲ್ಯ ಮಾಡ್ಕೊಂಡು ವಾರದಲ್ಲಿ 2ರಿಂದ 3 ಸಲ ತಿಂದ್ರೂ ಅದ್ರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಬಟ್ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂತ ಹೇಳಿದ್ರೆ, ಆ ಕಲ್ಲು ಕಿಡ್ನಿನಲ್ಲಿರೋಂಥ ಕಲ್ಲು 2ರಿಂದ 5 mm ಇದ್ದರೆ ಮಾತ್ರ ಉಪಯೋಗಕ್ಕೆ ಬರುತ್ತೆ ನನಗೆ ಹೇಳಿರೋ ಅಂಥದ್ದು. ಬಟ್ 8 mm ಜಾಸ್ತಿ ಇದ್ದರೆ ಅದಕ್ಕೆ ಡಾಕ್ಟರ್ಸೇ ಟ್ರೀಟ್ಮೆಂಟ್ ನೀಡಬೇಕಾಗುತ್ತೆ. ಬಟ್ ಒಂದೇನು ಅಂದರೆ 2ರಿಂದ 3 ಸಲ ಕುಡಿಯೋದಕ್ಕಿಂತ ಹೆಚ್ಚಾಗಿ ನೀರನ್ನು ಜಾಸ್ತಿ ಕುಡಿಬೇಕಾಗುತ್ತೆ. ಇನ್ನು ಬಾಳೆದಿಂಡಿನಿಂದ ಹೇಗೆ ಸಕ್ಕರೆ ಅಂಶ ಅಂದರೆ ಶುಗರ್ ಹೇಗೆ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ರೆ, ಸರಳವಾಗಿ ಹೇಳಬೇಕಂದ್ರೆ ಬಾಳೆದಿಂಡಿನಲ್ಲಿ ಫೈಬರ್ ಅಧಿಕವಾಗಿದೆ. ಶುಗರ್ ಇರೋವಂಥವ್ರು ಹೆಚ್ಚಾಗಿ ಫೈಬರ್ ಇರೋ ಅಂತಹ ಫುಡ್ನೇ ತಿನ್ನಬೇಕು ಅಂತ ಹೇಳ್ತಾರೆ. ಫೈಬರ್ ಹೆಚ್ಚಾಗಿರೋದ್ರಿಂದ ಆಹಾರ ಜೀರ್ಣ ಆಗೋದು ನಿಧಾನ ಆಗುತ್ತೆ. ಹಾಗಾಗಿ ರಕ್ತಕ್ಕೆ ಸಕ್ಕರೆ ಅಂಶ ಸೇರ್ಕೊಳ್ಳೋದು ಕೂಡ ನಿಧಾನ ಆಗುತ್ತೆ. ಗ್ಲೈಕಮಿಕ್ ಇಂಡೆಕ್ಸ್ ಕೂಡ ಕಡಿಮೆ ಇರೋದ್ರಿಂದ ಕೂಡಲೇ ಸಕ್ಕರೆ ಸೇರೋದಿಲ್ಲ. ಅಂದರೆ ಗ್ಲೈಕಮಿಕ್ಸ್ ಇನ್ಸೈಡ್ ಅಂತ ಹೇಳಿದ್ರೆ ಬೇಗ ಶುಗರ್ ಲೆವೆಲ್ ಹೆಚ್ಚಾಗುತ್ತೆ. ಅಂದರೆ ಅನ್ನ ತಿನ್ನೋದ್ರಿಂದ ಬೇಗ ಹೆಚ್ಚಾಗುತ್ತೆ, ಸ್ವೀಟ್ಸ್ ತಿನ್ನೋದ್ರಿಂದ ಬೇಗ ಹೆಚ್ಚಾಗುತ್ತೆ. ಆ ಥರದ್ದು ಫುಡ್ಡೆಲ್ಲ ತಿಂದರೆ ಬೇಗ ಹೆಚ್ಚಾಗುತ್ತೆ. ಬಟ್ ಈ ಬಾಳೆದಿಂಡನ್ನು ತಿನ್ನೋದ್ರಿಂದ ಈ ರಾಗಿ ಮುದ್ದೆ, ಓಟ್ಸು, ಫ್ರೂಟ್ಸ್ ಅದರಲ್ಲೂ ಸೇಬು ಮತ್ತು ಈ ಸೀಬೆಹಣ್ಣು ಇವನ್ನ ತಿಂದರೆ ಏನು ಶುಗರ್ ಲೆವೆಲ್ ಏನು ಜಾಸ್ತಿ ಆಗೋದಿಲ್ಲ. ಆ ಲಿಸ್ಟಲ್ಲಿ ಈ ಬಾಳೆದಿಂಡು ಕೂಡ ಸೇರ್ಕೊಳ್ಳುತ್ತೆ. ಅಷ್ಟುದ್ದನೂ ಬೇಕಾ? ಎಲ್ಲರಿಗೂ ಫೈಬರು ಹೃದಯದ ಉಪಯೋಗಕ್ಕೆ ಹೆಲ್ಪ್ ಆಗೋಂತಹ ಸಕ್ಕರೆ ಪ್ರಮಾಣ ಮತ್ತು ಕೊಲೆಸ್ಟ್ರಾಲ್ನ ನಿಯಂತ್ರಣ ಮಾಡುತ್ತೆ. 3 ಲೇಯರ್ ಇದೆ. ಮಹಿಳೆಯರಿಗೂ ಕೂಡ ತುಂಬ ಆರೋಗ್ಯಕರವಾಗಿದೆ. ಇದು ಹಲವಾರು ರೀತಿಯಲ್ಲಿ ಮಹಿಳೆಯರ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಗರ್ಭಧಾರಣೆಗೂ ಮೊದಲು ಅಥವಾ ಬಳಿಕ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಅಂದರೆ ಕೆಲವರಿಗೆ ಪ್ರೆಗ್ನೆನ್ಸಿನಲ್ಲಿ ಶುಗರ್ ಬಂದ್ಬಿಡುತ್ತೆ, ಅಂಥವ್ರಿಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ, ಅಂಥವ್ರಿಗೆ ಇದನ್ನು ತಿನ್ನೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆಗಳು ಇದೆ. ಆಮೇಲೆ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ.
ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಉದುರೋದು ಕಮ್ಮಿಯಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಾರಲ್ಲ, ಅವರು ಈ ಬಾಳೆದಿಂಡಿಂದು ಜ್ಯೂಸ್ ಕುಡಿಯೋದ್ರಿಂದ ಹೆಚ್ಚು ಯೂರಿನ್ ಪಾಸ್ ಆಗುತ್ತೆ. ಒಳಗಡೆ ಇರೋ ಅಂತಹ ಎಲ್ಲ ಕಲ್ಮಶಗಳನ್ನ ಹೊರಗೆ ಹಾಕೋದ್ರಿಂದ ಯೂರಿನ್ ಇನ್ಫೆಕ್ಷನ್ ಕೂಡ ಕಮ್ಮಿ ಆಗುತ್ತೆ. ಈ ಬಾಳೆದಿಂಡಿನಿಂದ ಇನ್ನೇನೇನೆಲ್ಲ ತಯಾರಿಸ್ಬೋದು ಅಂದರೆ ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು, ಸೂಪ್ ಮಾಡ್ಕೊಬೋದು. ಇಷ್ಟೆಲ್ಲ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಬೋದು. ಈಗಿನ್ನು ಕಡ್ದಿರೋ ಬಾಳೆಗೊನೆ ನೋಡಿ ಎಷ್ಟು ಚೆನ್ನಾಗಿ ಬಲ್ತು. ಅಲ್ಲೇ ಗೊನೆ ಮೇಲೇ ಹಣ್ಣಾಗೋಗಿದೆ. ಅದೊಂದು ಅಳಿಲು ಕೂಡ ತಿಂದಿದೆ. ಹಿಂಗೆ ಫುಲ್ಲು ಫ್ರೆಶ್ ಆಗಿರೋ ಅಂಥ ಹಣ್ಣನ್ನ ನಾವು ತಿನ್ನೋದೇ ಕಮ್ಮಿ ಅಲ್ವಾ. ಇವಾಗೆಲ್ಲ ಹೆಂಗೆ ಅಂತ ಹೇಳಿದ್ರೆ ಇನ್ನೂ ಬಲ್ತೇ ಇರಲ್ಲ ಅಂಥ ಕಾಯಿಗಳನ್ನ ಕಡಿದ್ಬಿಟ್ಟು ಅದಕ್ಕೆ ಔಷಧಿ ಎಲ್ಲ ಹಾಕಿ ಹಣ್ಣು ಮಾಡ್ಕೊಂಡು ತಿಂತೀವಿ. ಇದಕ್ಕೆ ಒಂದು 2 ದಿನ ಬಿಟ್ಟರೆ ಸಾಕು, ನಾವು ಹಂಗೇನೆ ಇಲ್ಲ ಚೀಲಕ್ಕೆ ಕಟ್ಟಿದರೆ ಸಾಕು ಇದನ್ನು. ಅದು ಹಣ್ಣಾಗೋಗುತ್ತೆ. ಟೇಸ್ಟ್ ಕೂಡ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಇದನ್ನ ಏಲಕ್ಕಿ ಬಾಳೆ ಅಂತ ಕರೀತಾರೆ. ಬೆವತು ನೀರಾಗಿ ಹರಿದೋದ್ರಲ್ಲ ನೋಡಿ ಹೆಂಗೆ ಕಟ್ ಮಾಡೋದಂತ ಹೇಳ್ಕೊಡ್ತೀನಿ. ಕಟ್ ಮಾಡಿದರೆ ಸಾಕು, ಎಷ್ಟು ನಾರು ಬರುತ್ತೆ ಅದರಲ್ಲಿ. ಆ ನಾರಿನ ಅಂಶ ಎಲ್ಲನೂ ತೆಗೆದುಬಿಡ್ಬೇಕು. ತೆಗೆದುಬಿಟ್ಟು ಮತ್ತೆ ಸಣ್ಣದಾಗಿ ಪೀಸ್ ಮಾಡ್ಕೊಬೇಕು. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಅದ್ರ ಜೊತೆಗೆ ಹುರುಳಿ ಕಾಳನ್ನ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಅದರ ರಸದಲ್ಲಿ ನಾವು ಸಾಂಬಾರು ಕೂಡ ಮಾಡ್ಕೊತೀವಿ. ಮಿಕ್ಕಿದ್ದನ್ನು ಕಾಳು ಮತ್ತು ಇದನ್ನು ತೆಗೆದುಬಿಟ್ಟು ಪಲ್ಯ ಮಾಡಿದ್ರೆ ಸೂಪರಾಗಿರುತ್ತೆ. ಹೆಲ್ತಿಗೂ ಕೂಡ ಒಳ್ಳೆಯದು. ಹೆಂಗಿದೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇನ್ನಷ್ಟು ವೀಡಿಯೋಗಳಿಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಇದು ಸಾಂಬಾರು, ಅದರಲ್ಲೇ ಮಾಡಿರೋ ಅಂಥ ಸಾಂಬಾರಿದು.